ದಾವಣಗೆರೆ ಮಹಾನಗರ ಪಾಲಿಕೆಯಿಂದ ಅವೈಜ್ಞಾನಿಕ ಒಂದು ಕಾಮಗಾರಿ ನಡೀತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ನಾವು ದಾವಣಗೆರೆ ನಗರದ ತ್ರಿಶೂಲ್ ರಸ್ತೆ ಬಳಿ ಇದ್ದೀವಿ. ತ್ರಿಶೂಲ್ ರಸ್ತೆ ಬಳಿ ಇರುವಂಥ ಎಲ್ಲ ಒಂದು ಜನ ಮತ್ತು ಅಲ್ಲಿಗೆ ಏನು ಅಂಗಡಿ ಮುಂಗಟ್ಟಿಟ್ಕೊಂಡಿರುವಂಥ ಜನರು ಒಂದು ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದಲೂ ಕೂಡ ಈ ರಸ್ತೆಯಲ್ಲಿರುವಂಥ ಅಂಗಡಿಗೆ ಪಕ್ಕದಲ್ಲಿ ಚರಂಡಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಒಂದು ಜನರಿಗೆ ಓಡಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿ ವ್ಯವಸ್ಥಿತವಾಗಿ ರೀತಿಯಾಗಿ ಓಡಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅವರಿಗೆ ಈ ಒಂದು ಕಾಮಗಾರಿಯನ್ನು ಮಾಡಬೇಕಾಯಿತು. ಆದರೆ ಈ ರೀತಿಯಾದಂಥ ಹಲಗೆಗಳನ್ನು ಹಾಕಿಕೊಂಡು ಜನ ಓಡಾಡುವಂಥ ಪರಿಸ್ಥಿತಿ ಇದೆ. ಸುಮಾರು 1000 ರೂಪಾಯಿ ಅಧಿಕ ಹಣವನ್ನು ವೆಚ್ಚ ಮಾಡಿ ಅವರು ತಾವು ಓಡಾಡೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಏಕಾಏಕಿ ಬರ್ತಾರೆ, ಗುಂಡಿಯನ್ನು ತೋಡಿ ಹಾಗೆ ಹೋಗ್ಬಿಡ್ತಾರೆ. ಅಲ್ಲಿ ಓಡಾಡೋಕ್ಕೆ ಜನ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರಲ್ಲ. ಅಕ್ಕಪಕ್ಕದಲ್ಲಿದ್ದವರು ಅಲ್ಲೇ ಒಳಗೆ ಇರಬೇಕು. ಈ ರೀತಿಯಾದಂಥ ಕಾಮಗಾರಿಯನ್ನು ಮಾಡುವಂಥ ಕೆಲಸವನ್ನು ಪಾಲಿಕೆ ಅಧಿಕಾರಿಗಳಿಗೆ ಮಾಡ್ತಾರೆ. ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತಂದರೆ ನಮ್ಮ ಕರ್ತವ್ಯ ಕೇವಲ ಈ ಕಾಮಗಾರಿಯನ್ನು ಮಾಡೋದು, ಆದರೆ ಉಳಿದಕ್ಕೆ ಕೆಲಸ ನಮ್ದು ಏನೂ ಇಲ್ಲ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಇನ್ನು ಜೊತೆಗೆ ಇಲ್ಲಿ ಈ ರೀತಿಯಾದಂಥ ಕೆಲಸ ಆದ ನಂತರ ವಯಸ್ಸಾದವರಿಗಾಗಲಿ ಮಕ್ಕಳಿಗಾಗಲಿ ಸ್ಕೂಲಿಗೆ ಹೋಗೋಕ್ಕೆ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ. ಈಗ ಈ ರೀತಿಯಾಗಿ ಅನಾನುಕೂಲ ಆಗಿ ಸಾಕಷ್ಟು ಜನ ಒಂದು ಮನೆ ಬಿಟ್ಟು ಹೊರಗೆ ಬರೋದಾಗದಿರುವಂಥ ಪರಿಸ್ಥಿತಿ ಕೂಡ ಇದೆ. ಇನ್ನು ಇಲ್ಲಿ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ, ಏನು ಹೇಳ್ತಾರೆ ಈ ಘಟನೆ ಬಗ್ಗೆ. ಇಲ್ಲಿಬ್ಬರು ವಯಸ್ಸಾದ ತಾತ ಇದ್ದಾರೆ, ಅವ್ರು ಇದುವರೆಗೂ ಮನೆಯಿಂದ ಆಚೆನೇ ಬಂದಿಲ್ಲಂತೆ. ಹೀಗಾಗಿ ಅವ್ರನ್ನೇ ಮಾತಾಡ್ಸೋಣ. ತಾತ, ನೀವು ಓಡಾಡ್ತೀರಾ? ಆಚೆ ಓಡಾಡ್ತೀರಾ? ಇಲ್ಲ, ಓಡಾಡಲ್ಲ. ಓಡಾಡಕ್ಕಾಗಲ್ಲ. ಯಾಕೆಂದ್ರೆ ಅದು ಮರದಲ್ಲಿ ಹಾಕಿದೇವಿ, ಅವು ಅಲ್ಗಾಡುತ್ತವೆ, ಬೀಳುತ್ತೇನೋ ಅನ್ನೋ ಹೆದರಿಕೆ ಆಗುತ್ತೆ. ಕೆಳಗೆ ಬೇರೆ ಬಿಟ್ಟಿದ್ದಾರೆ. ಎಲ್ಲಿ ಆ ರಾಡಿನ ಮೇಲೆ ಬೀಳುತ್ತೇವೋ ಅಂತ ಹೆದರಿಕೆ ಆಗುತ್ತೆ. ಓಡಾಡ್ತಾನೆ ಇಲ್ಲ. ಅಲ್ಲೇ 3 ತಿಂಗಳಾಯ್ತು. ಈ ರಾಡ್ ಹಾಕಿ 1 ತಿಂಗಳಾಯ್ತು. ಇಲ್ಲ. ಮತ್ತೆ ಹೆಂಗ್ ಮಾಡ್ತೀರಿ? ಹೊರಗೆ ಏನಾದ್ರು ಬಂದ್ರೆ ಕೆಲಸ, ಆಸ್ಪತ್ರೆ ಅಂತ ಹಿಂಗೆಲ್ಲ ಮತ್ತೆ ಏನ್ ಮಾಡ್ತೀರಿ? ಯಾರನ್ನಾರು ಹಿಡಿದು ಮಾಡಿಸ್ಬೇಕಷ್ಟೇ. ಬೀಳಂಗೆ ಹೋಗಾರ ಬೀಳೋರಿಗೆ ನಾವೇನಾರ ಮಾಡ್ಬೇಕಷ್ಟೇ. ಇದು ಬನ್ನಿ. ಅಲ್ಲಿ ಪೈಪ್ ಹಾಕ್ಲಿಕ್ಕೆ ಬೇಕಾದ್ರೆ ನೀರು ಹಿಡಿಬೇಕು. ಪೈಪ್ ಹಾಕಿದಕ್ಕೆ 10 ರೂಪಾಯಿ ಕೊಟ್ಟಿದೆ. ನಮ್ಮ ಪೈಪ್ ಆ ಪೈಪ್ ಜೋಡ್ಸಕ್ಕೆ ನೀರು ಹಿಡಿಲಿಕ್ಕೆ ಆಗಲ್ಲ. ಕೆಳಗೆ ಹಿಡಿದು ನೀರು ಹಿಡಿಲಿಕ್ಕೆ ಪೈಪ್ ಜೋಡ್ಸಕ್ಕಾಗಲ್ಲ. ಯಾರಿಗೊಬ್ಬನಿಗೆ ಕರೆದ್ರೆ ಹಾಕಿದ 10 ರೂಪಾಯಿ ಕೊಡ್ರಿ ಇಂದ. ನಾವು ನೀರು ಹೆಂಗ್ ಉಪಯೋಗ ಮಾಡಬೇಕು? 2 ತಿಂಗಳಿಂದ ಈಗ ನಲ್ಲಿ ಅಲ್ಲಿದೆ ನೋಡ್ರಿ, ಚರಂಡಿಯಲ್ಲಿದೆ. ಅಲ್ಲಿ ಇಳಿದು ನಿನ್ನೆ ಹಚ್ಚಕ್ಕೆ ಆಗ್ಲಿಲ್ಲ. ಕೊನೆ ನೀರು ಹಿಡಿಲಿಲ್ಲ ನಾವು ನಿನ್ನೆ. ಮೊನ್ನೆ ನಾನು ಓಡಾಡೋದಿಲ್ಲ. ಈಗ ಬೆಳಿಗ್ಗೆ ಒಂದು ನಿರ್ವಾಗಿಲ್ಲ, ಹಾಲಿಗೊಂದು ಹಿಂಗೆ ಹೋಗ್ತೇನೆ, ಹಿಂಗೆ ಬರ್ತೇನೆ ಅಷ್ಟೇ. ಒಂದು 10 ನಿಮಿಷ ಎದುರಿಗಿದೆಲ್ಲ ತಗೊಂಡು ಅಷ್ಟೇ. ರಾಡ್ ಹಾಕಿದ ಇದ್ದದ್ದು ಜಾಸ್ತಿ ಆಗಿದೆ. ಬೀಳ್ತಾವೋ ನಮಗೆ ಕುಚಿಗೆ ಹೊಡ್ತಾ ಬೀಳುತ್ತೋ ಅನ್ನಂಗ ಆಗುತ್ತೆ, ಭಯ ಆಗುತ್ತೆ. ಹೀಗಾಗಿ ಹಂಗಾಗಿ ಬರೋದಿಲ್ಲ, ಸುಮ್ಮನೆ ಎದಕ್ ಬೇಕು ಅಂತ. ಈಗ ಅಜ್ಜಿ ತಾತ ಅವ್ರಿಗೂ ಕೂಡ ಸಾಕಷ್ಟು ವಯಸ್ಸಾಗಿದೆ, ಅವ್ರಿಗೆ ಓಡಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಅವ್ರ ಮನೆ ಬಿಟ್ಟು ಆಚೆ ಬರದೇ ಇರುವಂಥ ಪರಿಸ್ಥಿತಿ ಎದುರಾಗಿದೆ. ಈ ರೀತಿಯಾದಂಥ ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿ ಹೋದರೆ ಹೇಗೆ? ಅವ್ರಿಗೆ ಓಡಾಡೋಕ್ಕೆ ಒಂದು ವ್ಯವಸ್ಥೆಯನ್ನಾದರೂ ಮಾಡಿ ಕಾಮಗಾರಿಯನ್ನು ಮಾಡಬೇಕಾಗಿತ್ತು. ಈ ಬಗ್ಗೆ ಗುತ್ತೇದಾರರು ಇಂಜಿನಿಯರ್ ಬಳಿ ಅವರ ಅಳಲನ್ನು ತೋಡ್ಕೊಂಡ್ರು ಕೂಡ ಯಾವುದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಒಂದು ಜಂಪ್ ಆಗುವಂಥ ಹಲಿಗೆಯನ್ನು ಅದ್ರ ಮೇಲೇ ಓಡಾಡ್ತಾ ಇದ್ದಾರೆ. ತಾತ ಅಂತೂ ಮನೆ ಬಿಟ್ಟು ಆಚೆ ಬಂದಿಲ್ಲಂತೆ. ಅಜ್ಜಿಯವರು ಹಾಲು ತರಕ್ಕೆ ಹೋಗ್ಬಿಟ್ರೆ ಭಯದಿಂದ ಅವರು ಮನೆ ಬಿಟ್ಟು ಆಚೆ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಮಕ್ಕಳು ಮರಿ ಓಡಾಡಿದ್ರು ಹೇಗೆ? ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿ ನಂತರ ಕಾಮಗಾರಿಯನ್ನು ಮಾಡಬೇಕು. ಇಲ್ಲಾಂದರೆ ಇದು ಸಂಪೂರ್ಣ ಅವೈಜ್ಞಾನಿಕ ಕಾಮಗಾರಿ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, BG ನ್ಯೂಸ್ ಫಸ್ಟ್, ದಾವಣಗೆರೆ.